ವಿರ್ಲಾಗೊಂದಿಯಲ್ಲಿ ಜನಪದ ಸಿರಿ ವೈಭವ, ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ವಿತರಣೆ. ಜನಪದ ಕಲೆಗಳ ತವರೂರು ಎಂದೇ ಖ್ಯಾತಿ ಪಡೆದಿರುವ ವಿರ್ಲಾಗೊಂದಿಯಲ್ಲಿ ಶ್ರೀ ಕರಡಿಬುಳ್ಳಪ್ಪ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ನ ವತಿಯಿಂದ ಜನಪದ ಸಿರಿ ವೈಭವ 2026 ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ವಿರ್ಲಾಗೊಂದಿಯ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರ ಕಲಾ ಪ್ರದರ್ಶನಗಳು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿದವು. ಕಾರ್ಯಕ್ರಮದ ವಿಶೇಷವೆಂದರೆ ಜನಪದ ಸಾಂಸ್ಕೃತಿಕ ಆವರಣದೊಂದಿಗೆ ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸುವ ಮೂಲಕ ಟ್ರಸ್ಟ್ ಸಮಾಜಮುಖಿ ಕೆಲಸವನ್ನು ಮಾಡಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿಕ್ಷಣ ಇಲಾಖೆಯ ಸಂಯೋಜನಾಧಿಕಾರಿ ವೇಣುಗೋಪಾಲ ರೆಡ್ಡಿ ಅವರು ಮಾತನಾಡಿ, ಜನಪದ ಕಲೆಗಳ ರಕ್ಷಣೆ ಇಂದಿನ ಅಗತ್ಯವಾಗಿದ್ದು, ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಟ್ರಸ್ಟ್ ನೀಡುತ್ತಿರುವ ಈ ನೆರವು ಶ್ಲಾಘನೀಯ ಎಂದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಿ. ನಾಗರಾಜು ಮಾತನಾಡಿ, ನಮ್ಮೂರಿನ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸೋಮನ ಕುಣಿತ, ತಮಟೆ ವಾದನ, ಸೋಬಾನೆ ಪದ, ರಂಗಗೀತೆ ಹಾಗೂ ಶಾಲಾ ಮಕ್ಕಳಿಂದ ನಡೆದ ಜನಪದ ನೃತ್ಯಗಳು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದವು. ಮನಸ್ಸಿನಲ್ಲಿ ಲಕ್ಷ್ಮೀ ವಿಚಾರ ಅಂತ ಉಂಟು. ನಿಜಾನು ಸುಳ್ಳನ್ನು ದಾಟ ಮಾಡಿ ಈ ಬುಡ್ಬುಡ್ಕೆ ಪುಷ್ಪಲ ತುಂತಾವ. ನಮ್ಮೂರು ದೂರ ಅಲ್ಲ, ದೇಶ ಅಲ್ಲ, ಬೀಸ ಅಲ್ಲ, ಕಟಕಡ ಅಂತ ಪಾವಗಡ ತಾಲೂಕು ಬೀಡ್ಗೊಂಡೆ. ಗೋಡ ನಿನ್ ಮನೆಯಲ್ಲಿ ಒಂಬತ್ತು ಚಿತ್ತ ಮಂತ್ರ ಭೂತ ಪ್ರೇತ ಪೀಡೆ ಪಿಶಾಚಿ ಅಂದ್ರೆ ಕಾಗದ ಬದ್ದು ಪೋಸ್ಟ್ ಮಾಡು, ನಾಳೆ ಬಂದು ನಿನ್ನ ಕಂಟಕ ಹೊಡೆದು ಬಿಡ್ತೀನಿ. ಅರ್ಥ ಆಯ್ತಾ? ಗೋಡ ಹೋಗಸು ನಿನ್ನ ಹಣೆ ಬಂದೆ ಟೈಮ್ ಅಂದ್ರೆ ಗಾಚಾರ ಪಾಪ ಕೆಟ್ಟದಾಗ್ಬಿಟ್ಟು. ನಿಂಗೆ ಇಷ್ಟ ಇಲ್ಲದು ಇಲ್ಲದಾಯ್ತು, ತೊಟ್ಟು ಪಡೆದೆ ಚಿಂದಿ ಆಗೋದೆ ಸೊಪ್ಪು ಸೊರೋ ಬಿಟ್ಟೆ ಪಾಪ. ಗೋಡ ನಲತೆಯನ್ನು ನಿಂತೋಗ್ಬಿಟ್ಟೆ, ನಿಂತಿರೋನು ಕುಂತ್ಬಿಟ್ಟೆ, ಕುಂತಿರೋನು ಕುಸ್ತಿರೋನು ಮಲಗ್ಬಿಟ್ಟೆ. ಅರ್ಥ ಆಯ್ತಾ? ಸಾಧಕ ಕಲಾವಿದರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ತನುಜಾ ನಾಗರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು, ಶಿಕ್ಷಕರು ಮತ್ತು ಅಪಾರ ಸಂಖ್ಯೆಯ ಗ್ರಾಮಸ್ಥರು ಭಾಗವಹಿಸಿದ್ದರು.